ಹಾಯ್ ಹಾಯ್ ಜೋ ಲೈಫ್ ಲಾಕ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬಾ ಜನ ನನ್ನ ಕೇಳ್ತಾ ಇದ್ರು, ಅಕ್ಕ ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಯಾರು ಗೋಲ್ಡ್ ನ ಬೈ ಮಾಡಬೇಡಿ ಅಂತ ಹೇಳ್ತಾ ಇದಾರಲ್ಲ ಅಕ್ಕ. ನೀವೇನಾದ್ರೂ ಬೈ ಮಾಡಿದ್ರಾ? ಇತ್ತೀಚೆಗೆ ಏನಾದ್ರು ಬೈ ಮಾಡಿದ್ರಾ ಅಂತ ತುಂಬಾ ಜನ ನನ್ನನ್ನ ಕೇಳ್ತಾ ಇದಾರೆ. ಖಂಡಿತವಾಗ್ಲು ನಾನು ಕೂಡ ಫಸ್ಟ್ ಒಂದು 10 ಗ್ರಾಮ್ ತಗೊಂಡಿದ್ದೆ ಜಾನ್ ಅಲ್ಲಿ ಅಂತ ಕಾಣುತ್ತೆ. ನಾನು ವಿಡಿಯೋ ಕೂಡ ಮಾಡಿದ್ದೆ ನಿಮ್ಗೆ, ಜಾನ್ ಅಲ್ಲ ಪೆಬ್ಬಲ್ ನಾನು ವಿಡಿಯೋ ಕೂಡ ಮಾಡಿದ್ದೆ. ಮತ್ತೆ ಆಮೇಲೆ ನಾನು ತಗೊಳಕ್ ಹೋಗಿರ್ಲಿಲ್ಲ. ಮೊನ್ನೆ ಮೊನ್ನೆ ಯಾವಾಗ ಜೂನ್ ಅಲ್ಲಿ ಜೂನ್ ಎಂಡಲ್ಲಿ ಒಂದೇ ಸರಿಗೆನೆ ಗೋಲ್ಡ್ ರೇಟ್ ಬಂದ್ಬಿಟ್ಟು ಒಂದು 2-3 ದಿನ ಸತತವಾಗಿ ಕಮ್ಮಿ ಆಯ್ತು. ಅವಾಗ ನಾನು ಗೋಲ್ಡನ್ನ ತಗೊಳಂತ ಕೆಲಸ ಮಾಡಿದೆ. ಗೋಲ್ಡ್ ಕಾಯಿನ್ ನೋಡಿ, ನನ್ನ ಗೋಲ್ಡ್ ಕಾಯಿನ್ ಕಲೆಕ್ಷನ್ ಇದು ನೋಡಿ. ನಾನು ಆ ಟೈಮಲ್ಲಿ ತಗೊಂಡೆ ಜೂನ್ ಎಂಡಲ್ಲಿ. ಗೋಲ್ಡ್ ರೇಟು 12,850 ರೂಪಾಯಿಗೆ ಬಂದಿತ್ತು. ಅವಾಗ ಒಂದು 10 ಗ್ರಾಮ್ಸ್ ತಗೊಂಡೆ. ಅದಾದ ನಂತರ 13,100 ರೂಪಾಯಿಗೆ ಬಂದಿತ್ತು. ಅವಾಗ ಒಂದು 10 ಗ್ರಾಮ್ ನಾನು ತಗೊಂಡೆ. ಮತ್ತೆ ಇನ್ನೊಂದ್ ಸ್ವಲ್ಪ ರೇಟು ಕಮ್ಮಿ ಆದಾಗ ತಗೊಂಡಿದ್ದೆ ಒಂದು 8 ಗ್ರಾಮ್ ಏನೋ ಅವಾಗ ತಗೊಂಡಿದ್ದೆ. ಅಂದ್ರೆ ಮೋಸ್ಟ್ಲಿ ಮೇಯಲ್ಲಿ ಏನೋ ತಗೊಂಡಿದ್ದೆ, ನಾನು ನಿಮಗೆ ವಿಡಿಯೋ ಮಾಡಿಲ್ಲ. ಈಗ ಒಟ್ಟು ನನ್ನ ಹತ್ರ ಎಷ್ಟು ಕಾಯಿನ್ ಇದೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ನಾನು ಎಲ್ಲಾ ಕಾಯಿನು ಮಲ್ಬಾರಲ್ಲಿ ತಗೊಂಡಿರೋದು ನೋಡಿ. ಮಲ್ಬಾರಲ್ಲಿ ಇದು ಬಂದ್ಬಿಟ್ಟು ಒಂದು 4 ಗ್ರಾಮು, ಒಂದು 4 ಗ್ರಾಮು, ಒಂದು 2 ಗ್ರಾಮು ನೋಡಿ. ಇದು 4 ಗ್ರಾಮು, ಇದು 2 ಗ್ರಾಮು ನೋಡಿ. ಒಂದು 4, ಒಂದು 2 ನೋಡಿ. ನಾನು ಈಗ ಜೋಡಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಅವಾಗ. ಅದ್ರ ಜೊತೆಗೆ ನಾನು ಒಂದು ಸಿಲ್ವರ್ ಕಾಯಿನ್ ಕೂಡ 5 ಗ್ರಾಮ್ ಇಂದು ಸಿಲ್ವರ್ ಕಾಯಿನ್ ಕೂಡ ತಗೊಂಡಿದ್ದೆ ನಾನು. ಅಂದ್ರೆ ಸೇಮ್ ನಾನು ಯಾವಾಗ್ಲೂ ಅಷ್ಟೇನೆ ಸ್ನೇಹಿತರೆ, ನಿಮ್ಗೆ ಒಂದು ಟಿಪ್ಸ್ ಕೊಡ್ತಾ ಇದೀನಿ ನೋಡಿ. ಏನ್ ಟಿಪ್ಸ್ ಅಪ್ಪ ಅಂತಂದ್ರೆ, ನೀವು ಯಾವಾಗಾದ್ರೆ ಗೋಲ್ಡ್ ತರಕ್ ಹೋಗ್ತಿರಲ್ಲ, ನೀವು ಕಾಯಿನ್ನೇ ತಗೊಳ್ಳಿ, ಏನಾದ್ರೂ ಒಂದು ಆರ್ನಿಮೆಂಟೇ ತಗೊಳ್ಳಿ, ಗೋಲ್ಡ್ ತಗೊಂಡಾಗ ಮಸ್ಟ್ ಅಂಡ್ ಶುಡ್ ಒಂದು ಬೆಳ್ಳಿ ಕಾಯಿನ್ ಆದ್ರೂ ತಗೊಳ್ಳಿ, ಇಲ್ಲ ಏನಾದ್ರೂ ಒಂದು ಬೆಳ್ಳಿ ವಸ್ತು ತಗೊಳ್ಳಿ, ನಿಮಗೆ ಚಿನ್ನ ಸೇರುತ್ತೆ. ನನಗಿದ್ ಯಾರೋ ಹೇಳಿದ್ದು ಟಿಪ್ಸು. ಹಾಗಾಗಿ ಪ್ರತಿ ಸರಿ ಹೋದಾಗ್ಲೂ ಕೂಡ ಒಂದು ಬೆಳ್ಳಿ ಕಾಯಿನ್ ತರ್ತೀನಿ. ಇದು 5 ಗ್ರಾಮ್ ಬೆಳ್ಳಿ ಕಾಯಿನು. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇದು ಕೂಡ 4 ಗ್ರಾಮ್ ಕಾಯಿನು. ಇದು ಕೂಡ 4 ಗ್ರಾಮ್ ಕಾಯಿನು ನೋಡಿ. ಎರಡು ಕೂಡ 4 ಗ್ರಾಮ್ ಕಾಯಿನು, ಎರಡು ಕೂಡ 4 ಗ್ರಾಮ್ ಕಾಯಿನು. ನಿಮಗೆ ಬೇಕಾದ್ರೆ ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, 4 ಗ್ರಾಮ್ ಅಂತ. ಎರಡು ಕೂಡ 4 ಗ್ರಾಮ್ ಕಾಯಿನು ನೋಡಿ. ಇಲ್ಲಿ ಇಡ್ತೀನಿ. ಇದ್ರೊಳಗಡೆಗೂ ಕೂಡ ಒಂದು ಬೆಳ್ಳಿ ಕಾಯಿನ್ ಇದೆ. ನಾನು ಪ್ರತಿ ಸರಿ ಹೋದಾಗ ತರ್ತೀನಿ ನೋಡಿ. ಇಲ್ಲೊಂದು ಬೆಳ್ಳಿ ಕಾಯಿನ್ ಇದೆ. ಇದು ಬಂದ್ಬಿಟ್ಟು ಸ್ನೇಹಿತರೆ 5 ಗ್ರಾಮ್ ಇದೆ. ನೀವು ನೋಡ್ಬೋದು ಇಲ್ಲಿ ನೋಡಿ, 5 ಗ್ರಾಮ್ ಇದೆ. 5 ಗ್ರಾಮ್. ಇದು 10 ಗ್ರಾಮು. ಇದು ಒಂದೇ ಸರಿ ತಂದಿದ್ದು, ಇದು 10 ಗ್ರಾಮು. ಇದರಲ್ಲೂ ಕೂಡ ಒಂದು ಬೆಳ್ಳಿ ಕಾಯಿನ್ ಇದೆ ನೋಡಿ. ಇದರಲ್ಲೂ ಕೂಡ ಒಂದು ಬೆಳ್ಳಿ ಕಾಯಿನ್ ಇದೆ. ಎಲ್ಲ ಮಲ್ಬಾರ್ ಅಂತ ಅಂತ ಇದೆ ನೋಡಿ. ಎಲ್ಲ ಮಲ್ಬಾರ್ ಗೋಲ್ಡ್ ಇದೆ ಬೆಳ್ಳಿ ಕಾಯಿನ್. ಎಲ್ಲ 5 ಗ್ರಾಮ್ ಕಾಯಿನ್. ಇದು ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ. ಇದೆರಡು ಕೂಡ 2 ಗ್ರಾಮ್ ಕಾಯಿನ್. ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ. 2 ಗ್ರಾಮ್ ಕಾಯಿನ್. ಇದೆರಡು ಕೂಡ 2 ಗ್ರಾಮ್ ಕಾಯಿನ್. ಚಿತ್ರ ಇದೆ ಇದು ನೋಡಿ. ಎರಡು ಕೂಡ 2 ಗ್ರಾಮ್ ಕಾಯಿನ್. ಒಟ್ಟಾರೆಯಾಗಿ ನನ್ನ ಹತ್ರ ಇಷ್ಟು ಕಾಯಿನ್ ಸೇವ್ ಆಗಿದೆ ನೋಡಿ. ಹತ್ತತ್ರ ಇದು ಇದ್ರಲ್ಲೂ ಒಂದು ಕಾಯಿನ್ ಇದೆ, ಇದ್ರಲ್ಲೂ ಒಂದು ಬೆಳ್ಳಿ ಕಾಯಿನ್ ಇದೆ. ಹತ್ತತ್ರ ನನ್ನ ಹತ್ರ ಆಲ್ಮೋಸ್ಟ್ 28 ಗ್ರಾಮ್ ಅಂತ ಕಾಣುತ್ತೆ. 6, 5, 5, 10, 4, 4, 8 ಅಲ್ಲಿಗೆ 4
ಇದೆರಡು 5 ಅಲ್ವಾ, 14, 18, 22, 24 ಅಲ್ಲಲ್ಲ, ಒಂದು ನಿಮಿಷ, ಇದು 2 ಅಲ್ವಾ, 4 + 4 8, 8 + 4 12, 12 + 4 12 + 4 ಎಷ್ಟು, 16, 16 + 4 20, 20, 22, 24, 26 ಇರೋದು, 26 ಗ್ರಾಮ್ ಇದೆ ಅಂತ ಕಾಣುತ್ತೆ. ಒಂದು ನಿಮಿಷ ನಾನೇ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಆಯ್ತಾ, ನನಗೆ ಯಾಕೋ 5 5 10, 10, 14, 10, 14, 18, 18, 20, 24 ಗ್ರಾಮ್ ಇದೆ, ಅಲ್ಲ 26 ಗ್ರಾಮ್ ಇದೆ ಇದು. ಆಯ್ತಾ, ತುಂಬಾನೇ ಖುಷಿ ಆಯ್ತು ನನಗೆ. ಇಷ್ಟು ಕಾಯಿನ್ನ ನಾನು ಸೇವ್ ಮಾಡಿದ್ದೀನಿ. ತುಂಬಾನೇ ನನಗೆ ಖುಷಿ ಆಯ್ತು. ಒಂದ್ ನಿಮಿಷ ಇರು ಮನೆ. ಸಾರಿ ಫ್ರೆಂಡ್ಸ್, ನಾನು ತಪ್ಪಾಗಿ ಲೆಕ್ಕ ಹಾಕಿದೆ. ಇದು 28 ಗ್ರಾಮ್ ಇದೆ, ನನಗೇನೆ ಮರ್ತೋಗಿದೆ. ನನಗೆ ಇದು 28 ಗ್ರಾಮ್ ಇದೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆಯ್ತಾ, ಇನ್ನು ನೋಡಿ, ಇದೆರಡು ಕೂಡ 2 4 ಗ್ರಾಮು. ಇಲ್ಲಿ ನೋಡಿ 4 ಗ್ರಾಮು. ಇದೆರಡು ಕೂಡ ನೋಡಿ 4 ಗ್ರಾಮ್ ಆಯ್ತಾ, 6 ಗ್ರಾಮು, 6 ಆಯ್ತಾ. ಇದೆರಡು 5 ಆಯ್ತಾ, ಇದೆರಡು 5 ಆದ್ರೆ 6 5 ಎಷ್ಟು, 6 5 11 ಆಯ್ತು. 11, ಇದು 4 ಗ್ರಾಮು, ಇದು 4 ಗ್ರಾಮು. 11 4 15, 11 4 15, 11 4 15, 15 ಮತ್ತೆ ಇದೊಂದು 4, ಅಲ್ಲಿಗೆ 19, 19, ಇದು 4. ಅಯ್ಯೋ ಮನೆ, ಇದೆಲ್ಲ ತಪ್ಪು ಹೊಡಿತಾ ಇದೆಯಲ್ಲ ಮನೆ, ಯಾಕೆ ಮನೆ? ನಾವು ತಪ್ಪು ಹೇಳ್ತಾ ಇದೀವಿ. ಒಂದ್ ನಿಮಿಷ ಇರು. ಅಯ್ಯೋ, ನಮ್ಗೆ ಹಂಗಾಗ್ತಾ ಇದೆ. ಇದೆರಡು 10 ಗ್ರಾಮಾ, 10 ಗ್ರಾಮಾ, 10 ಗ್ರಾಮು. ಇದೆರಡು 4 4, 18 ಆಯ್ತು. 18, 14 ಗ್ರಾಮು, 14 ಗ್ರಾಮು ಆಯ್ತಾ. ಇದೆಷ್ಟು, 18 ಗ್ರಾಮಾ, 18, ಇದು 4 22, 22 ಆಯ್ತಾ. 22, ಇದು 2 3 2 ಗ್ರಾಮ್ 6, ಅಲ್ಲಿಗೆ ಎಷ್ಟಾಯ್ತು, 28 ಆಯ್ತು. ಅಯ್ಯಪ್ಪ, ನಾನು ಲೆಕ್ಕದಲ್ಲಿ ಎಷ್ಟು ವೀಕ್ ಇದೀನಿ. ಅಯ್ಯೋ ದೇವ್ರೆ, ನನ್ನಂತೂ ಗೈಸ್ ಲೆಕ್ಕ ಗಿಕ್ಕ ಮಾಡಕ್ ಕರ್ಗಿರ್ಬೇಡಿ ಆಯ್ತಾ. ಯಪ್ಪಾ ದೇವ್ರೆ, ಎಷ್ಟು ವೀಕ್ ಇದೀನಿ ನೋಡಿ. ಇದು 28 ಗ್ರಾಮ್ ಇದೆ. ನಾನು ಪದೇ ಪದೇ ಲೆಕ್ಕ ಹಾಕ್ತಿದ್ದೀನಿ, 26 ಬರ್ತಾ ಇದೆ. ನೋಡಿದ್ರೆ ಇದು 28 ಗ್ರಾಮ್ ಇದೆ. ಸೀರಿಯಸ್ ಆಗಿ ನಾನು ಲೆಕ್ಕ ಹಾಕಕ್ಕೆಲ್ಲ ಕರಿಬೇಡಿ. ನನ್ನ 6 ಮಂತ್ ಗೋಲ್ಡ್ ಸೇವಿಂಗ್ ಬಂದ್ಬಿಟ್ಟು 28 ಗ್ರಾಮು. ಜಾನ್ವರಿ ಟು ಜೂನ್ ಆಯ್ತಾ, ಜೂನ್ ತನಕ 28 ಗ್ರಾಮ್ನ ನಾನು ಸೇವ್ ಮಾಡಿದ್ದೀನಿ. 28 ಗ್ರಾಮ್ ನಾನು ಸೇವ್ ಮಾಡಿದ್ದೀನಿ. ಓಕೆ, ಮೋದಿ ಅವರು ಹೇಳಿದ್ದಾರೆ ಸರಿಯಾ, ಗೋಲ್ಡನ್ನ ಪರ್ಚೇಸ್ ಮಾಡಬೇಡಿ ಆಯ್ತಾ, ನಮ್ಮ ದೇಶಕ್ಕೆ ಒಳ್ಳೇದು ಅಂತೆಲ್ಲ ಹೇಳಿದ್ದಾರೆ. ಬಟ್ ನಾನ್ ನಿಮಗೊಂದು ವಿಷಯ ಹೇಳ್ತೀನಿ, ನಮ್ಮಂತವ್ರ ಕೈಯಲ್ಲಿ ದುಡ್ಡು ಇರಲ್ಲ ಸ್ನೇಹಿತರೆ. ನಮ್ಮಂತವ್ರ ಕೈಯಲ್ಲಿ ದುಡ್ಡೇ ಇರಲ್ಲ. ಯಾಕೆ ಅಂತಂದ್ರೆ, ನಮ್ಮ ಫ್ಯಾಮಿಲಿಗೆ ಏನಾದ್ರೂ ಒಂದು ಕಷ್ಟ ಅಂತ ಬಂದಾಗ ನಮಗೆ ಗೋಲ್ಡ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಆಯ್ತಾ. ನಮ್ಮ ಫ್ಯಾಮಿಲಿಗೆ ನಾವೇನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ನಮಗೆ ಗೋಲ್ಡ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಹಾಗಾಗಿ ನನಗೆ ದುಡ್ಡು ಸಿಕ್ಕಿದಾಗ, ಹಣ ಸಿಕ್ಕಿದಾಗ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ 4 ಗ್ರಾಮ್ 5 ಗ್ರಾಮ್ ಅಂತ ಇರ್ತೀನಿ. ಒಟ್ಟಾರೆ ಒಂದು ವರ್ಷಕ್ಕೆ ಒಂದು 25 ಗ್ರಾಮ್ ಚಿನ್ನ ಆದ್ರೂ ತಗೋಬೇಕು ಅನ್ನೋದು ನನ್ನ ಟಾರ್ಗೆಟ್. ನಾನು ಅಷ್ಟು ಟಾರ್ಗೆಟ್ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ, ನಾನು ಒಂದು 5 ವರ್ಷಕ್ಕೆ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದೀನಿ. ಆ 5 ಇಯರ್ ಅಲ್ಲಿ ನನ್ನ ಕೈಲಿ ಆದಷ್ಟು ನಾನು ತಗೋಬೇಕು ಅಂತ ಇದ್ದೀನಿ. ನನ್ನ ಗೋಲ್ಡ್ ಕಲೆಕ್ಷನ್ ಇಷ್ಟು. ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನೀವು ಕೂಡ ಬೈ ಮಾಡಿ. ಅದು 1/2 ಗ್ರಾಮ್ ಆಗ್ಲಿ 1 ಗ್ರಾಮ್ ಆಗ್ಲಿ ಬೈ ಮಾಡಿ. ಅದೇ ರೀತಿ
ಗೋಲ್ಡ್ ಕಾಯಿನ್ ತರುವಾಗ, ಗೋಲ್ಡ್ ಏನೇ ತರುವಾಗೂ ಬೆಳ್ಳಿ ತರೋದನ್ನ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಬೆಳ್ಳಿ ತಗೊಂಡ್ ಬನ್ನಿ. ಒಂದ್ 100 ಗ್ರಾಮ್ ಆದಾಗ ಏನಾದ್ರು ಒಂದು ಆರ್ನಿಮೆಂಟ್, ಪೂಜಾ ಸಾಮಗ್ರಿಗಳನ್ನ, ಅಂದ್ರೆ ಪೂಜೆ ರೂಮ್ ಅಲ್ಲಿ ಏನಾದ್ರು ಒಂದ್ ದೀಪನ, ಒಂದ್ ಕುಂಕುಮ ಬಟ್ಲು ಏನ್ ಬೇಕಾದ್ರೂ ತಗೋಬಹುದು. ನನ್ನ ಕಾಯಿನ್ ಸೇವಿಂಗ್ ಇಷ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.